Hello, my dear learners. We have studied some of the concept in relation to the measurement and evaluation in the field of the education. In the unit number 1, we have focused on the test as measurable instrument, measurable and non-measurable learning outcomes, how to report to the parents, learners, and also to the other stakeholders in the field of that particular education system. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಗಳಲ್ಲಿ ಮುಖ್ಯವಾಗಿ ನಾವು ಈ ಟೆಸ್ಟ್ ಆಸ್ ಮೆಜರಬಲ್ ಇನ್ಸ್ಟ್ರೂಮೆಂಟ್, ಪರೀಕ್ಷೆಯ ಒಂದು ಅಳತೆಯ ಸಾಧನ, ಕಲಿಕಾ ಉದ್ದೇಶಗಳು, ಕಲಿಕಾ ಫಲಗಳು, ಜೊತೆಗೆ ಅಳೆಯಬಹುದಾದ ಮತ್ತು ಅಳೆಯಲಾರದ ಕಲಿಕಾ ಫಲಗಳು ಅಷ್ಟೇ ಅಲ್ಲದೆ ನಾವು ಈ ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ಜೊತೆಗೆ ಈ ಶೈಕ್ಷಣಿಕ ಸಂಸ್ಥೆಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಾಲುದಾರರಿಗೆ, ಭಾಗಿದಾರರಿಗೆ ನಾವು ಯಾವ ರೀತಿಯಾಗಿ ವರದಿಯನ್ನ ನೀಡಬೇಕು ಅನ್ನೋದರ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. And I will take up the next unit in which, and it is titled as Tools of Evaluation and Their Uses. Tools of Evaluation and Their Uses. In the earlier unit, we studied about the techniques of evaluation and their uses. But here we have focused on the tools of evaluation and their uses. Then in the 2.1 related aspect, validity, reliability, and objectivity and their interdependence, on which we will capture our mind to learn about all these concepts. ಕಳೆದ ಒಂದು ಅವಧಿಗಳಲ್ಲಿ ಈ ಟೆಕ್ನಿಕ್ಸ್ ಆಫ್ ಇವ್ಯಾಲ್ಯುವೇಷನ್, ಮೌಲ್ಯಮಾಪನದ ತಂತ್ರಗಳ ಬಗ್ಗೆ ಮತ್ತು ಅವುಗಳ ಬಳಕೆಗಳ ಬಗ್ಗೆ, ಗುಣಗಳು ಮತ್ತು ಅವಗುಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆದರೆ ಈ ಒಂದು ಘಟಕದಲ್ಲಿ ನಾವು ಮುಖ್ಯವಾಗಿ ಮೌಲ್ಯಮಾಪನದ ಸಾಧನಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಜೊತೆಗೆ ಅವುಗಳ ಬಳಕೆಯ ಕುರಿತಾಗಿಯೂ ಕೂಡ, ಹೇಗೆ ಬಳಕೆ ಮಾಡಬೇಕೆಂಬುದರ ಕುರಿತಾಗಿಯೂ ಕೂಡ ನಾವು ಅಧ್ಯಯನವನ್ನ ಮಾಡ್ತೀವಿ. ಬಿಫೋರ್ ಗೆಟಿಂಗ್ ಇನ್ ಟು ದ ಆಕ್ಚುಯಲ್ the tools uses and also the different types of the tools, let us come to understand some of the basic concept or characteristics of the what is meant by the good test. Okay, what are the characteristics of the good test? ಒಂದು ಒಳ್ಳೆಯ ಉತ್ತಮ ಪರೀಕ್ಷಣ ಅನ್ನಬೇಕಾಯ್ತಪ್ಪ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಮುಖ್ಯವಾಗಿ ನಮ್ಮ ಗಮನವನ್ನ ಕೇಂದ್ರಿಸೋಣ. We have to mind our focus on the different types of the characteristics of what we call as the good test. So I will list a few of them here. The first one is validity, second one is reliability, third one is objectivity, practicability, usability, etc. will be taken into account and list under the characteristics of the good test. ಸಮಂಜಸತೆ, ವಿಶ್ವಸನೀಯತೆ, ಜೊತೆಗೆ ವ್ಯಾಲಿಡ್, ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ, ಅದು ಪ್ರಾಕ್ಟಿಕ್ಯಾಬಿಲಿಟಿ ಅಂದ್ರೆ ಉಪಯುಕ್ತತೆ, ಯೂಸಬಿಲಿಟಿ ಅಂದ್ರೆ ಬಳಕೆ ಮಾಡುವಿಕೆ. ಈ ರೀತಿಯಾಗಿ ನಾವು ಹಲವಾರು ಉತ್ತಮವಾದ ಲಕ್ಷಣಗಳನ್ನ ಒಂದು ಪರೀಕ್ಷೆಯ ಹೊಂದಿರಬೇಕಾಗ್ತೈತಿ. ವ್ಯಾಲಿಡ್ ಇರಬೇಕು, ಆ ಕ್ವಶನ್ ಪೇಪರ್ ವ್ಯಾಲಿಡ್ ಇರಬೇಕು ಅಂತ ಹೇಳ್ತೀವಿ. ಈ ಕ್ವಶನ್ ಪೇಪರ್ ರಿಲಯಬಲ್ ಇಲ್ಲ ಅಂತ ಹೇಳ್ತೀವಿ. ಇದರಲ್ಲಿ ಅಬ್ಜೆಕ್ಟಿವಿಟೀಸ್ನೇ ಕಾಣ್ತಾ ಇಲ್ಲ, ಪಾರ್ಷಿಯಲ್ ಆಗಿದೆ ಅಂತಾನು ಕೂಡ ಮಾತಾಡ್ತಾ ಇರ್ತೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಇನ್ ಅವರ್ ಟೀಚರ್ ಕಮ್ಯುನಿಟಿ we are talking each other that sometimes this is not the reliable test. Reliability is not up to the mark. Okay, ಸಮಂಜಸತೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಪೇಕ್ಷೆ ನೋಡಿದ್ವಿ, ಅದಕ್ಕೆ ತಕ್ಕಂತೆ ಇಲ್ಲ ಅಂತ ಹೇಳ್ತಿರ್ತೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ವ್ಯಾಲಿಡಿಟಿ ಅಂದ್ರೆ ಸಮಂಜಸತೆ, ರಿಲಯಬಿಲಿಟಿ ಅಂದ್ರೆ ವಿಶ್ವಸನೀಯತೆ, ಇದು ಎರಡನೇ ಪಾಯಿಂಟ್. ಅಬ್ಜೆಕ್ಟಿವಿಟಿ ಅಂದ್ರೆ ವಸ್ತುನಿಷ್ಠತೆ. ನೆಕ್ಸ್ಟ್ ಪ್ರಾಕ್ಟಿಕ್ಯಾಬಿಲಿಟಿ ಅಂದ್ರೆ ಪ್ರಯೋಗಾರ್ಹತೆ, ಯೂಸಬಿಲಿಟಿ ಉಪಯುಕ್ತತೆ. ಸೊ ಈ ರೀತಿಯಾಗಿ ಹಲವಾರು ಲಕ್ಷಣಗಳನ್ನ ಒಂದು ಉತ್ತಮ ಪರೀಕ್ಷೆ ಅಂತ ನಾವೇನ್ ಕರಿತೀವಿ, ಈ ಸಂಗತಿಗಳನ್ನ, ಈ ಲಕ್ಷಣಗಳನ್ನ ಹೊಂದಿರಬೇಕಾಗ್ತದೆ.
to say the test as a good test, so that has to exhibit all their characteristic features, whatever I have said it right now. Understand? Let us move on to first understand the basic concept of the what is meant by validity. ಮೊದಲನೇದಾಗಿ ನಾವು ಇಲ್ಲಿ ಸಮಂಜಸತೆ ಅನ್ನೋದರ ಬಗ್ಗೆ ಅರ್ಥವನ್ನ ಮಾಡಿಕೊಂಡ. ಐ ವಿಲ್ ಗೋ ಡೀಪರ್ ಸ್ಲೋಲಿ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ in a candid way, in a clear way. You have to picturize all these aspects in a clear way, so that you can also go for preparing the question paper as a part of your administering the test. ನೀವು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಒಂದು ಪರೀಕ್ಷಣದ ಭಾಗವಾಗಿ ನೀವು ತಯಾರು ಮಾಡಬೇಕಾಗ್ತದೆ. ಹೀಗಾಗಿ ಈ ಅಂಶಗಳು ಏನಿದಾವಲ್ಲ ಇವು ಪ್ರಮುಖ ಆಗಿದವು. ಹೀಗಾಗಿ ನಾನು ಸಾವಕಾಶವಾಗಿ ಹೋಗ್ತೀನಿ, ಅದಕ್ಕೆ ತಕ್ಕಂತೆ ಕೂಡ ನೀವು ಅರ್ಥ ಮಾಡ್ಕೊತಾ ಹೋಗಿ. That's my point. Okay, validity is the most important characteristic of an evaluation program, for unless a test is valid, it serves no useful function. Okay, it is definitely surely the important characteristics in and part of the evaluation program. If you consider any kind of the evaluation program, whether the evaluation in relation to the conducting the intellectual aspect of the student, IQ test ಅಂತ ಹೇಳ್ತಿರ್ತೀವಿ ನಾವು, ಅಲ್ಲಿನೂ ಕೂಡ ಮೌಲ್ಯಮಾಪನ ಮಾಡ್ತೀವಿ, ಹೌದಾ? ಇನ್ ದಿ ಸೆಮಿಸ್ಟರ್ ವೈಸ್ ಎಕ್ಸಾಮಿನೇಷನ್ ಅಲ್ಲಿನೂ ಕೂಡ ಮೌಲ್ಯಮಾಪನವನ್ನು ಹೇಳ್ತೀವಿ. When do you say that the test is valid or it is having exhibiting the validity? ಯಾವಾಗ ಇದು ಸಮಂಜಸತೆ ಇದೆ ಅಂತ ಹೇಳ್ತೀವಿ ನಾವು. ಈ ಸಮಂಜಸತೆ ಗುಣ ಅದರಲ್ಲಿ ಇದ್ದಾಗ ಇರ್ಲೇಬೇಕು ಪ್ರತಿಯೊಂದು ಟೆಸ್ಟ್ ನಲ್ಲಿ. ಯಾಕೆ? ಅದರ್ವೈಸ್ ಇಟ್ ಸರ್ವ್ಸ್ ನೋ ಯೂಸ್ಫುಲ್ ಫಂಕ್ಷನ್ ಅನ್ಲೆಸ್ ಇಟ್ ಈಸ್ ವ್ಯಾಲಿಡ್. ಓಕೆ, ಒಂದು ಪರೀಕ್ಷಣವನ್ನ ಅಥವಾ ಮೌಲ್ಯಮಾಪನ ಪ್ರಕ್ರಿಯೆಯನ್ನ, ಕಾರ್ಯಕ್ರಮವನ್ನ ನಾವು ಅದು ಉಪಯುಕ್ತವಾಗಿದೆ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಅದು ಆ ಪರೀಕ್ಷಣಾ ಅದು ಮುಖ್ಯವಾಗಿ ಸಮಂಜಸತೆಯನ್ನ ತೋರ್ಪಡಿಸಬೇಕು. ಅದರ್ವೈಸ್ ಇಟ್ ಈಸ್ ನೋ ಯೂಸ್ಫುಲ್ ಫಂಕ್ಷನ್, ಇಟ್ ಸರ್ವ್ಸ್ ನೋ ಯೂಸ್ಫುಲ್ ಅಟ್ ಆಲ್. ಅದರ ಬಳಕೆ ಉಪಯುಕ್ತತೆಯನ್ನ ನಾವು ಬಳಸುವಂತಿಲ್ಲ. ಓಕೆ, ಅದರ ಉಪಯುಕ್ತತೆ ಇರೋದಿಲ್ಲ. So this is the thing that we have to concentrate on. In selecting or constructing an evaluation instrument, the most important question is, to what extent will the results serve the particular users for which they are intended? This is the essence of the validity as per the opined Grönlund. Grönlund opined that all these few of the points. Okay, this is the essence of the ವ್ಯಾಲಿಡಿಟಿ. ಈ ಒಂದು ಸಮಂಜಸೆಯ ಈಗಿನ ಪ್ರಮುಖವಾಗಿರ್ತಕ್ಕಂಥ ಅತ್ಯಗತ್ಯವಾಗಿರ್ತಕ್ಕಂಥ ಅಂಶ ಯಾವುದು? ಇನ್ ಸಿಲೆಕ್ಟಿಂಗ್ ಅಂಡ್ ಕನ್ಸ್ಟ್ರಕ್ಟಿಂಗ್ ಅಂಡ್ ಇವ್ಯಾಲ್ಯುಯೇಷನ್ ಇನ್ಸ್ಟ್ರೂಮೆಂಟ್, ಒಂದು ಮೌಲ್ಯಮಾಪನ ಸಾಧನವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅಥವಾ ರಚನೆ ಮಾಡಿಕೊಳ್ಬೇಕಾದ್ರೆ ಅದು ಸಮಂಜಸವಾಗಿರ್ತಕ್ಕಂಥ ಅಂಶಗಳನ್ನ ಒಳಗೊಂಡಿರಬೇಕು. The most important question is, ಇಲ್ಲಿ ಪ್ರಮುಖವಾದ ಪ್ರಶ್ನೆ ಏನು ಇದೆ ಅಂತಂದ್ರೆ, ಗ್ರನ್ಲಂಡ್ ಅವರ ಪ್ರಕಾರ, to what extent will the results serve a particular users for which they are intended? ಯಾವ ಇಚ್ಛಿತ ಉದ್ದೇಶಗಳನ್ನಿಟ್ಟುಕೊಂಡು ನಾವು ಆ ಒಂದು ಮೌಲ್ಯಮಾಪನದ ಸಾಧನದ ಫಲಿತಾಂಶಗಳನ್ನ ಅಳೆಯುವುದಕ್ಕೆ ಸಾಧ್ಯವಾಗಿದೆಯೋ ಅವಾಗ ಮಾತ್ರ ಏನಂತ ಹೇಳ್ತೀವಿ, ಅಥವಾ ಯಾವ ಉದ್ದೇಶಗಳನ್ನಿಟ್ಟುಕೊಂಡು ಅದರ ಬಳಕೆಯನ್ನ ಮಾಡ್ತಾ ಇದ್ದೀವಿ, ಅಥವಾ ಆ ನಿರ್ದಿಷ್ಟ ಬಳಕೆಯ ಉದ್ದೇಶಗಳನ್ನ, ಆ ಇಚ್ಛಿತ ಉದ್ದೇಶಗಳ ಫಲಿತಾಂಶಗಳು ಸರಿದೂಗಿಸುವಂತಿದ್ದರೆ, ತರುವಂತಿದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಸಮಂಜಸವಾಗಿರ್ತಕ್ಕಂತಹ ಮೌಲ್ಯಮಾಪನ ಸಾಧನ ಅಂತ ಹೇಳ್ತೀವಿ. ಈಗ ಪ್ರಶ್ನೆ ಪತ್ರಿಕೆ ಇದೆ, ಆ ಪ್ರಶ್ನೆ ಪತ್ರಿಕೆ ನೀವೇನ್ ತಯಾರು ಮಾಡ್ತೀರಿ ಫಾರ್ ಅಡ್ಮಿನಿಸ್ಟ್ರಿಂಗ್ ಟೆಸ್ಟ್ ಟು ಯುವರ್ 8th standard or 9th standard student or PU1 or PU2 student, so that has to exhibit this
priormost quality called as validity. Understood? What it has to be intended to bring out, what it has to be measures, for what purposes you are going to using. So therefore we have to focus on it. Understand my point? So ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. Few of the points. What is measured, how consistently it is measured, it is not the test characteristics. The what is measured, ಏನ್ ಅಳತಿ ಮಾಡ್ಬೇಕು ಅಲ್ಲ, how consistently it measures. ಅದ ಫಸ್ಟ್ ಟೆಸ್ಟ್ ಮಾಡ್ತೀರಿ, ಸೆಕೆಂಡ್ ಟೆಸ್ಟ್ ಮಾಡ್ತೀರಿ, ವಿದ್ಯಾರ್ಥಿ ಏನ್ ಮಾಡ್ತಾನೆ, ಆ ಪರೀಕ್ಷೆಗೆ ಅಂಕಗಳನ್ನ ಪಡಿತಾನೆ. ಹೌದಾ? ಸೊ ಮೊದಲೇ ಪರೀಕ್ಷೆ ನಡೆಸ್ತೀರಿ. ಈಗ ಹೋದ್ವಾರ ನಾನು ಫಸ್ಟ್ ಇಯರ್ದವ್ರಿಗೆ ಆನ್ಲೈನ್ ಟೆಸ್ಟ್ ಅನ್ನ ಮಾಡಿದೆ. ಹೌದಾ? ಫಸ್ಟ್ ಅಟೆಂಪ್ಟ್ ನಲ್ಲಿ ಕೊಟ್ಟನೆ ಅದು ಪರೀಕ್ಷೆ. ಅವಾಗ 11 ಮಾರ್ಕ್ಸ್ ತಗೊಂಡೋಗ್ನು 20ಕ್ಕೆ. ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ, ಅವಾಗ ಏನ್ ಮಾಡಿದ, ಅವನು 19 ತಗೊಂಡ. ಥರ್ಡ್ ಅಟೆಂಪ್ಟ್ ಕೊಟ್ಟೆ, ಅವನು 20ಕ್ಕೆ 20 ತಗೊಂಡ, ಔಟ್ ಆಫ್ ಔಟ್. ಅಂಡರ್ಸ್ಟ್ಯಾಂಡ್? ಸೊ ವೇರ್ ಈಸ್ ದಿಸ್ ಒನ್ ನೌ ಹಿಯರ್? ಹಾಗಾದ್ರೆ ಏನನ್ನ ಅಳತೆ ಮಾಡಿದೆ? 11 ಅಂಕಗಳನ್ನ ಪಡೆದಿದ್ದಾನೆ ಅವನು. 11 ಅಂಕ ಇಂಪಾರ್ಟೆಂಟ್ ಅಲ್ಲ, 11 ಅಂಕ ಯಾವುದಕ್ಕೆ ಪಡೆದಿದ್ದಾನೆ ಅದು ಬಹಳ ಮುಖ್ಯ ಆಗುತ್ತೆ. ಹೌದಾ? ಈಗ ನಾವು ಇಲ್ಲಿ ರಿಲಯಬಿಲಿಟಿಯನ್ನು ನೋಡ್ತಾ ಇಲ್ಲ, ನಾವು ವಿಶ್ವಸನೀಯತೆ. ಹೌದಾ? ಈಗ ಮೊದಲು 11 ತಗೊಂಡಿದ್ದಾನೆ, ಇನ್ನೊಂದು ನೆಕ್ಸ್ಟ್ ಅಟೆಂಪ್ಟ್ ನಲ್ಲಿ 19 ತಗೊಂಡಿದ್ದಾನೆ. ಇದರ ಅರ್ಥ ಏನು? ದೇರ್ ಇಸ್ ನೋ ರಿಲಯಬಿಲಿಟಿ. ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್ directly from 11 to 19 in this immediate next attempt? ಹೌದಾ? ಮೊದಲೇ ಪ್ರಯತ್ನ 11 ತಗೊಂತಾನೆ, 19 ಅಷ್ಟೇ ಸಾಧ್ಯ ಆಗುತ್ತೆ. ಆದ್ರೆ ಎರಡನೇ ಮತ್ತು ಮೂರನೇ ಪ್ರಯತ್ನದಲ್ಲಿ 19, 20 ತಗೋತಾನೆ ಅಂದ್ರೆ ಅಲ್ಲಿ ಏನಿದೆ, ವಿಶ್ವಸನೀಯತೆ ಇದೆ ಅಂತ ಅನ್ಬೋದು. In that case, in the second attempt of the online test, the one student scored 19 in the second attempt. In the third attempt he scores 20. Then there will be where reliability can be expected. Marks will be very closer. If he gets 19 out of 19 in the third attempt, then we can say that it is more exact, reliable. But even after that, 19, 20, almost they are closer. But if you compare first test and second test, that is not reliable test. ಅದು ಟೆಸ್ಟ್ ಇಲ್ಲ, ಯಾಕಂದ್ರೆ ಸ್ಕೋರ್ಸ್ಗಳು ಅದನ್ನೇ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ನಾವು ಇದನ್ನ ನೋಡ್ತಾ ಇಲ್ಲ. ನಾವು what is measured, how consistently it is measured, it is not the test characteristic to measure the validity. ಹೌದಾ? ಸಮಂಜಸತೆಯನ್ನ ಅಳಿಬೇಕಂದ್ರೆ ಎಷ್ಟು ಅವನು ಸ್ಥಿರವಾಗಿದ್ದಾನೆ. ಈಗ 19, 20 ಹೆಚ್ಚು ಕಡಿಮೆ ಸ್ಥಿರತೆ ಇದೆ. ಮಾರ್ಕ್ಸ್ ಆರ್ ಆಲ್ಮೋಸ್ಟ್ they are very much closer. But for the first attempt and second attempt, there is a wide gap between these scores 11 and 19. Therefore no consistency at all. Okay, ಸೊ ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ಅದನ್ನ ಇಲ್ಲಿ ಅಳಿಯುವಂಗಿಲ್ಲ. ಇಲ್ಲಿ ಏನ್ ಅಳಿಬೇಕಾಗ್ತೈತಿ? ದ ಅಬ್ಜೆಕ್ಟಿವ್ಸ್, ವಾಟ್ ಎವರ್ ಯು ಹ್ಯಾವ್ ಪ್ರಿಪೇರ್ಡ್ ಇಟ್, ದ ಕಂಟೆಂಟ್ ಆನ್ ವಿಚ್ ಯು ಆರ್ ಗೋಯಿಂಗ್ ಟು ಗಿವಿಂಗ್ ದಿ ಮಾರ್ಕ್ಸ್ ಆರ್ ಸ್ಪ್ಲಿಟಿಂಗ್ ದಿ ಮಾರ್ಕ್ಸ್ ಅಂಡ್ ಅಲೋಟಿಂಗ್ ದಿ ಮಾರ್ಕ್ಸ್ ಟು, that has to be measured in this case. It refers to the meaning of the test scores and the ways we use these scores to make the decision. ಓಕೆ, ಅಂಕಗಳನ್ನ ನಾವು ಹೇಗೆ ಕೊಡ್ತೀವಿ ಅಲ್ಲಿ ಬರ್ದಿರ್ತಕ್ಕಂಥದಕ್ಕೆ ಅದು ಬಹಳ ಪ್ರಾಮುಖ್ಯತೆಯನ್ನ ಹೊಂದೈತಿ. ಅರ್ಥಾತ್ಲ ನಾನು ಹೇಳಕತ್ತಿದ್ದೀಗ. ಈಗ ಹೇಗೆಪ್ಪ ಅಂತಂದ್ರೆ, ಸಪೋಸ್ ವಾಟ್ ಈಸ್ ಮೀನ್ಡ್ ಬೈ ಡೆಮೋಕ್ರಸಿ? ಡೆಮೋಕ್ರಸಿ ಅಂದರೇನು? ಪ್ರಜಾಪ್ರಭುತ್ವ ಅಂದರೇನು ಅಕಾರ್ಡಿಂಗ್ ಟು ಅಬ್ರಹಾಂ ಲಿಂಕನ್ ಅಂತ ಕೇಳ್ತೀವಿ. ಮತ್ತೆ according to Abraham Lincoln, what is democracy? This is very simple question item in that particular question paper for the 2 marks or for the 1 marks. Suppose if the student write the definition of the democracy according to Abraham Lincoln, surely he will get out marks in case if it is correct. If he gives the generalized statement for the sake of writing the answer, then it is not valid. Understand? Some points are missed, some points are taken here. ಕೆಲವೊಂದು ಅಂಶಗಳು ಸುಮ್ಮನೆ ಹೆಸರುಗಟ್ಟೆ ಅಬ್ರಹಾಂ ಲಿಂಕನ್ ಅನ್ನೋದು ಇರ್ತೈತಿ ಬರ್ತೈತಿ. ಹೌದಾ? ಫೇಸ್ ವ್ಯಾಲ್ಯೂ ಇರುತ್ತೆ, ಮುಖದಲ್ಲಿ ನೋಡಿದ್ರೆ ಅಬ್ರಹಾಂ ಲಿಂಕನ್ ಅವರ ಪ್ರಕಾರ ನೀವು ಬರೀತಿರ್ತಿರ್ಲ ಬೇರೆ ಬೇರೆ. ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತಂದ್ರೆ, ಯಾವ್ದೋ ಒಂದು ಹೆಸರು ಹಾಕಿ, ಯಾವ್ದು ವೆಸ್ಟರ್ನ್ ಪರ್ಸನ್ ಒಂದು ಹೆಸರು ಹಾಕಿ
ಅದನ್ನ ಬರ್ದ್ಬಿಡ್ತೀವಿ ಒಟ್ರು ಎಲ್ಲರೂ. ಹೌದಾ? ನಿಮ್ದೇ ಒಂದು ಪದಗಳ ಪದ ಸಂಪತ್ತು, ಸ್ಟೇಟ್ಮೆಂಟ್, ಕಾಂಪೋಸಿಷನ್ ಅದ್ರಾಗ ಅವ್ರು ಹೇಳಿರೋದೇ ಇಲ್ಲ, ಅದಂತ ಇಲ್ಲಿ ಏನ್ ಮಾಡ್ಬಿಟ್ರಿ ಬರ್ದ್ಬಿಟ್ರಿ. ಸೊ therefore marks will be intended to according to what it wanted to measure. ಹೌದಾ? ಏನನ್ನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಅಳತೆ ಮಾಡಬೇಕಾಗಿದೆಯೋ ಅದನ್ನ ಅವಾಗ ಏನಂತ ಹೇಳ್ತೀವಿ, ಆ ಪ್ರಶ್ನೆ, ಆ ಉತ್ತರ, ಆ ಪ್ರಶ್ನೆ ಪತ್ರಿಕೆ, ಆ ಒಂದು ಮೌಲ್ಯಮಾಪನ ಸಾಧನ ಅವಾಗ ಏನಾಗಿದೆ ಅಂತ ಹೇಳ್ತೀವಿ ನಾವು, ಅದಕ್ಕೆ ಸಮಂಜಸವಾಗಿದೆ ಅಂತ ಹೇಳ್ತೀವಿ. Understood my point? The question item, the question paper, the test, the evaluation process, if it measures what it intended to measure and what purposes that is to be used, if it is satisfied, then only we call it as the test is valid, the test item is valid, the test process is valid, and that question paper, that is the evaluation tool, is also valid one. Okay, now let us move on to some of the definitions given by some of the eminent personalities here. ಕೆಲವೊಂದು ವ್ಯಾಖ್ಯೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನ ನೋಡೋಣ. ಡೆಫಿನಿಷನ್ಸ್ ಆಫ್ ವ್ಯಾಲಿಡಿಟಿ ಅಕಾರ್ಡಿಂಗ್ ಟು ಗ್ರನ್ಲಂಡ್ ಲಿನ್. Validity refers to appropriateness of the interpretation made from test scores and other evaluation results with regard to a particular use. ಒಂದು ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಕ್ಕೆ ಅದನ್ನ ಏನು ಬಳಕೆ ಮಾಡ್ತಾ ಇರ್ತೀವಿ ಅದರ ಸೂಕ್ತತೆ, ಆ ಒಂದು ಪರೀಕ್ಷಣದ ಅಂಕಗಳು ಮತ್ತು ಮೌಲ್ಯಮಾಪನದ ಫಲಿತಾಂಶಗಳ ಒಂದು ಸೂಕ್ತತೆಯನ್ನು ಅದು ಪ್ರತಿನಿಧಿಸುತ್ತದೆ ಅಂತ ಹೇಳ್ತೀವಿ ನಾವು. ಹೌದಾ? ಏನನ್ನ ಹೇಳ್ತೈತಿ? ಸ್ಕೋರ್ಸ್ ಇಂಪಾರ್ಟೆಂಟ್ ಅಲ್ಲ, ಸ್ಕೋರ್ಸ್ ಅನ್ನು ಹೇಗೆ ನೀವು ಅಳತೆ ಮಾಡಿದೆ. ಮೌಲ್ಯಮಾಪನ ಇಂಪಾರ್ಟೆಂಟ್ ಅಲ್ಲ, ಮೌಲ್ಯಮಾಪನದ ಅಂಕಗಳ ನೀಡಿಕೆ ಏನಾಗಿರ್ಬೇಕಂತೈತಿ? ಅಪ್ರೋಪ್ರಿಯೇಟ್ ಆಗಿರ್ಬೇಕು. ಅಪ್ರೋಪ್ರಿಯೇಟ್ should be interpretation made from the test score and also other evaluation results. ಒಬ್ಬೊಬ್ರು ಸುಮ್ಮನೆ ಏನ್ ಮಾಡ್ಬಿಡ್ತಿರ್ತಾರೆ, ಮಾರ್ಕ್ಸ್ ಕೊಟ್ಟು ಬರ್ತಾರ, ಬರೋದು ಕೂಡ್ಲೆ ನೋಡೋದಿಲ್ಲ ಬಿಡೋದಿಲ್ಲ, ಎಲ್ಲೋ ಒಂದೆರಡು ಪಾಯಿಂಟ್ ನೋಡ್ತಾರೆ. ಸಪೋಸ್ ಸೇ ಫಾರ್ ಎಕ್ಸಾಂಪಲ್, ಡಿಸ್ಕಸ್ ದಿ ಮೇನ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಸೊ ದಿಸ್ ಇಸ್ ದಿ ಕ್ವಶನ್ ಆಗಿ ಭಾರತದ ಸಂವಿಧಾನದ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳನ್ನ ಬರೀರಿ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್ ಮೈ? ಹಿ ಹ್ಯಾಸ್ ಟು ರೈಟ್ ದಿ ವಾಟ್ ವಿ ಕಾಲ್ ಆಸ್ ಪ್ರಿಫೇಸ್. ಪ್ರಿಫೇಸ್ ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲ, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂಡ್ ದೆನ್ ಸಮ್ ಆಫ್ ದಿ ಆಸ್ಪೆಕ್ಟ್ಸ್ ಲೈಕ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಎಟ್ಸೆಟ್ರಾ ಅಂಡ್ ಎಟ್ಸೆಟ್ರಾ. ಓಕೆ, ಬಟ್ discuss, I am talking about the discuss about the features of the constitution. But one student heavily writes only about the fundamental rights, right to equality, right to life, and right to freedom, right to information, right against the exploitation, only about this one. He won't at all write about the preamble and also with respect to the ಫಂಡಮೆಂಟಲ್ ಡ್ಯೂಟೀಸ್. ಒಬ್ಬ ವಿದ್ಯಾರ್ಥಿ ನೀವೇನ್ ಕೇಳಿರ್ತೀರಿ, ಪ್ರಶ್ನೆ ಏನ್ ಕೇಳಿರ್ತೀರಿ ಅಂದ್ರೆ, ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣ ಬಗ್ಗೆ ವಿವರಿಸಿ ಅಂದ್ರೆ, ಅವನು ಬರೀ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತ್ರ ಏನ್ ಮಾಡ್ತಾನೆ, ಅವನು ವಿವರಣೆ ಕೊಡ್ತಾನೆ. ಸಂವಿಧಾನ ಪೀಠಿಕೆಯ ಬಗ್ಗೆ ಬರೆಯುವುದಲ್ಲ, ಸಂವಿಧಾನದ ಇನ್ನಿತರ ಕರ್ತವ್ಯಗಳ ಬಗ್ಗೆ ಬರೆಯುವುದಿಲ್ಲ, ಇನ್ನಿತರ ಅಂಶಗಳ ಬಗ್ಗೆ ಬರೆಯುವುದಿಲ್ಲ. ದೆನ್ ದ ಮಾರ್ಕ್ಸ್, definitely evaluation process, it will be paralyzed. Therefore, you have to cut the marks in that regard. You have to make it very well according to the objective, according to the rubrics, that what has to be given for that purpose. Even though he is only explaining, he is not discussing. Understand? But discussion is different, when explanation is different. Discussion, it exhibit the quality of pros and cons of that particular things. Okay, so
ಯಾವುದ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅದರ ಗುಣಗಳು ಮತ್ತು ಅವನ ಗುಣಗಳನ್ನ ಚರ್ಚೆ ಮಾಡಬೇಕಾಗ್ತದೆ ವಿತ್ ರೆಸ್ಪೆಕ್ಟ್ ಟು ಸಮ್ ಆಫ್ ದಿ ಕಾಂಟೆಕ್ಸ್ಚುವಲ್ ಫೆನಾಮಿನಾ ಅಂಡ್ ದಿ ಎಕ್ಸ್ಪ್ಲನೇಷನ್ಸ್. ಹೌದಾ, ಕೆಲವಾರು ವಿದ್ಯಮಾನಗಳನ್ನ ಗಮನದಲ್ಲಿಟ್ಟುಕೊಂಡು ವಿವರಣೆಯನ್ನ ನಾವು ಚರ್ಚೆ ಮಾಡಬೇಕಾಗ್ತದೆ, ಅದು ಡಿಸ್ಕಷನ್. ಆದ್ರೆ ಅವನು ಮಾಡಲ್ಲ, ಬರೀ ವಿವರಣೆ ಕೊಡ್ತಾನೆ. ಸೊ ಹೀಗಾಗಿ ವಾಟ್ ಈಸ್ ಇಂಟೆಂಡೆಡ್ ಟು ಮೇಜರ್, ಇಫ್ ಇಟ್ ಮೇಜರ್ಸ್ perfectly with the help of the content or the concept that has taken and the behavior of the or attributes of the student as well according to the set objectives. ಉದ್ದೇಶಗಳಿಗೆ ಅನುಗುಣವಾಗಿ ಅದು ಹಾನೆಸ್ಟ್ ಆಗಿ, if it measures appropriateness of the interpretation made from the test scores and other evaluation results with regard to the particular use. ಯಾವ ಉದ್ದೇಶವನ್ನಿಟ್ಟುಕೊಂಡು ಅದನ್ನು ಬಳಕೆ ಮಾಡ್ತಿದೆಯೋ ಆ ಒಂದು ಪರೀಕ್ಷೆಯ ಅಂಕಗಳಿಗೆ ಅಥವಾ ಮೌಲ್ಯಮಾಪನದ ರಿಸಲ್ಟ್ ಏನಿದೆ, ಫಲಿತಾಂಶಗಳ ಅದರ ಅರ್ಥೈಸುವಿಕೆ ಏನಾಗಿರ್ಬೇಕಾಗ್ತದೆ, ಸೂಕ್ತತನದಿಂದ ಕೂಡಿದರೆ ಅದಕ್ಕೆ ವ್ಯಾಲಿಡಿ ಟೆಸ್ಟ್ ಅಂತ ಹೇಳ್ತೀವಿ. Okay, so in the same way, Abel and Frisbee also said it. I don't want to go for it because I want to take up some more points here. Okay, so ಕೆಲವೊಂದು ಅಂಶಗಳನ್ನು ಕೂಡ ನಾನು ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. Then I will move on to the another one, nature of sorry, I have hanged on it. So I will meet you in my next session. Okay, ಕೆಲವೊಂದು ತಾಂತ್ರಿಕ ತೊಂದರೆಗಳಾಗಿವೆ ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ಮತ್ತೆ ನಿಮಗೆ ಮುಂದಿನ ಅವಧಿಯಲ್ಲಿ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.